ವಕ್ತಾರರು ಮೋಹನ್ ಕುಮಾರ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮೋಹನ್ ಕುಮಾರ್ ಅವರೇ ನಮಸ್ಕಾರ. ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ. ಡೆಲ್ಲಿಯಲ್ಲಿ ಬಿಜೆಪಿ ಚಳವಳಿ ನಡೀತಾ ಇದೆ, ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ. ವಾಟ್ ಇಸ್ ಯುವರ್ ಕಮೆಂಟ್ ಆನ್ ದಿಸ್? ರಾಘವ ಸೂರ್ಯ ನಮಸ್ತೆ. ನಮಸ್ಕಾರ. ನೋಡಿ, ಪ್ರತಿಭಟನೆ ವಿಚಾರದಲ್ಲಿ ಭಾರತೀಯ ಜನತಾ ಪಕ್ಷ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಯಾರು ಅಡ್ಡಿಪಡಿಸಲ್ಲ. ಬಿಕಾಸ್ ಎಲ್ಲರಿಗೂ ಅದು ಪ್ರಜಾಪ್ರಭುತ್ವದಲ್ಲಿ ಕೊಟ್ಟಿರುವಂತಹ ಹಕ್ಕು. ಪ್ರತಿಭಟನೆ ಮಾಡ್ಲಿ, ಯಾರು ಬೇಡ ಅಂತ ಹೇಳಲ್ಲ. ನಾವು ಇಲ್ಲಿ ಕರ್ನಾಟಕದಲ್ಲಿ ಆಪೋಸಿಷನ್ ಇದೀವಿ, ನಾವು ಪ್ರತಿಭಟನೆಗಳು ಮಾಡಿದೀವಿ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಅದೇ ಪ್ರತಿಭಟನೆ ನೆಪ ಇಟ್ಕೊಂಡು ಕಾನೂನು ಸುವ್ಯವಸ್ಥೆನ ಅಲ್ಲ ಒಂದ್ ಸಣ್ಣ ಇಂಟರಪ್ಟ್ ಮಾಡ್ತಾ ಇದ್ದೀನಿ, ಮಧ್ಯ ಪ್ರವೇಶಿಸ್ತಾ ಇದ್ದೀನಿ, ಅವಕಾಶ ಇರ್ಲಿ. ಈಗ ಪ್ರತಿಭಟನೆ ಮಾಡ್ತಾರೆ, ಮಾಡ್ಕೊಳ್ಳಿ ಅನ್ನೋದು ಏನರ್ಥ? ಇದರಿಂದ ಏನು ಟೇಕ್ ಅವೇ ಲೆಸನ್? ನಿಮ್ಗೆ ಯಾವ ಪಾಠ ಆಗ್ತಾ ಇದೆ? ಏನ್ ಪಾಠ ಮಾಡ್ಲಿಕ್ಕೆ ಹೊರಟಿದ್ದಾರೆ? ಧೋರಣೆ ಏನು ನೋಡಿ. ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ತಿರ್ಗಾ ಪ್ರತಿಭಟನಾ ಅಲ್ಲ ಅವ್ರು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಕೇಳ್ಬೋದು ತಮ್ಗೆ? ನಿಮ್ಗೆ ಗೊತ್ತಿದೆ ಅಲ್ಲ? ಹೇಳಿದ್ದಾರೆ. ಅಲ್ಲ ಮೋಹನ್ ಅವರೇ, ಯಾವ ಕಾರಣಕ್ಕಾಗಿ ಅವ್ರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ನೀವು ಅಂದ್ಕೊಂಡಿದ್ದೀರಿ? ಕೊಡಕ್ ಬಿಡ್ಬೇಕು ನೀವು. ಅಲ್ಲ ಈ ಪ್ರಶ್ನೆ ಕೇಳ್ಕೊಂಡು ನೀವು ಉತ್ತರ ಕೊಡಿ, ಮುಂದುವರಿಸಿ. ಯಾವ ಕಾರಣಕ್ಕಾಗಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿದೆಯಾ? ಮುಂದುವರಿಸಿ. ಅಲ್ಲ ನಾ ಹೇಳದ್ನಲ್ಲ, ಅವ್ರು ಮಾಡ್ತಿರೋದು ಯಾವ್ದು ನೀಟ್ ವಿಚಾರವಾಗಿ ಮಾಡ್ತಿರೋ, ನೀಟ್ ಪೇಪರ್ ಲೀಕ್ ವಿಚಾರವಾಗಿ ಮಾಡ್ತಿರೋಂತ ಪ್ರತಿಭಟನೆ. ಇದು ಎಲ್ಲರಿಗೂ ಗೊತ್ತಿರುವಂತ ವಿಷಯನೇ. ಹೌದು. ನೀಟ್ ಪೇಪರ್ ಲೀಕ್ ವಿಚಾರದಲ್ಲಿ ನಾವು ಒಂದು ಕೇಂದ್ರ ಸರ್ಕಾರವಾಗಿ ಇವತ್ತು ಸಿಬಿಐ ತನಿಖೆ ನಡೀತಾ ಇದೆ. ತಿರ್ಗಾ ಆ ಪೇಪರ್ ಲೀಕ್ ಮಾಡಿದವರು ತಗೊಂಡಂತ ಹಣವನ್ನ ಎಲ್ಲೆಲ್ಲಿ ಡೆಪ್ಯೂಟ್ ಮಾಡಿದ್ರು, ಹೆಂಗ್ ಹೋಯ್ತು ಅಂತ ಹೇಳಿ ಇಡಿ ಕೂಡ ತನಿಖೆ ನಡೆಸ್ತಾ ಇದೆ. ಆಯ್ತಲ್ಲ, ಈ ತನಿಖೆ ನಡೆಸಿದ ನಂತರ ಅಲ್ಲ ಎಷ್ಟೋ ಪ್ರಾಣಗಳು ಕೈ ಚೆಲ್ಲಿದ್ವು ಗೊತ್ತಲ್ಲ, ಅದನ್ನು ಹೇಳ್ಬಿಡಿ. ಅಲ್ಲ ಅದನ್ನು ಹೇಳ್ಬಿಡಿ. ತನಿಖೆ ಒಂದೇ ಹೇಳೋದಲ್ಲ, ನೀವೊಬ್ಬ ಸಮಾಜಮುಖಿಯಾಗಿ ಜನರಿಗೆ ಕಾಳಜಿಯುತದಿಂದ ಮಾತಾಡಬೇಕು ಅಂದಾಗ, ಹೌದು ಬಹಳ ಅನ್ಯಾಯ ಆಯಿತು, ಎಷ್ಟೋ ಯುವಕರಿಗೆ ಮೋಸ ಆಗಿದೆ, ಎಷ್ಟೋ ಜನರು ಆತ್ಮಹತ್ಯೆ ಮಾಡ್ಕೊಂಡ್ರು, ಅವ್ರ ಕುಟುಂಬಸ್ಥರ ಧ್ವನಿ ನಿಮಗಿನ್ನೂ ಕೇಳಿಸ್ತಾ ಇದೆಯಾ ಇಲ್ವಾ ಅನ್ನೋದ್ರ ಒಂದು ಪ್ರತಿರೂಪ, ಅದನ್ನೊಂದು ನಿಮ್ಗೆ ಹೇಳೋಕ್ಕೆ ನಾನು ಬಯಸ್ತಾ ಇದ್ದೀನಿ. ನೋಡಿ ರಾಘವ್, ನಮಗೆ ಬೇಜಾರಿದೆ, ಇಲ್ಲ ಅಂತಲ್ಲ, 100% ಬೇಜಾರಿದೆ ಇದರಲ್ಲಿ. ಬಿಕಾಸ್ ಸಾವಿರಾರು ಲಕ್ಷಾಂತರ ಯುವಕರ ಕನಸದು, ಎಕ್ಸಾಮ್ ಪ್ರಿಪೇರ್ ಆಗಿರ್ತಾರೆ, ಯಾರೋ ಮನೆ ಹಾಲ್ಡರ್ ಬಂದು ಪೇಪರ್ ಲೀಕ್ ಮಾಡಿ ಹಿಂಗ್ ಮಾಡಿದ್ರೆ ಅವ್ರ ಕುಟುಂಬಕ್ಕೆ ಸಮಸ್ಯೆ ಆಗುತ್ತೆ, ತಿರ್ಗಾ ಯುವಕರಿಗೆ ಸಮಸ್ಯೆ ಆಗುತ್ತೆ, ಎಲ್ಲಾನು ಗೊತ್ತಿದೆ. ನಿಜ, ಕಳ್ಳರು ಇರ್ತಾರೆ, ಪೊಲೀಸರ ಕೆಲಸ ಏನು ಅಂತ ಮಾಡಿ ಈಗ ಮತ್ತೆ ಮರು ಎಕ್ಸಾಮಿನೇಷನ್ ಮಾಡಿ ಅವ್ರಿಗೆ ನ್ಯಾಯ ಸಿಗುವಂತ ನಿಟ್ಟಿನಲ್ಲಿ ಕೆಲಸ ಮಾಡಿ. ಮೋಹನ್ ಅವರೇ, ಸಮಯದ ಅಭಾವ ಇರೋದ್ರಿಂದ ನಾನು ಬೇಗ ಕೇಳ್ತಾ ಇದ್ದೀನಿ. ಸಮಯದ ಅಭಾವ ಇರೋದ್ರಿಂದ ಬೇಗ ಕೇಳ್ತಾ ಇದ್ದೀನಿ. ನೀವು ಹೇಳ್ತಾ ಇರೋದು ಅರ್ಥ ಆಯ್ತು ನನಗೆ. ಆದರೆ ಕಳ್ಳರಿದ್ದಾರೆ ಅಲ್ವಾ, ಕಳ್ಳರು ಮಾಡಿ ಏನು ಮಾಡೋಕ್ಕಾಗತ್ತೆ ಅಂತ ಪೊಲೀಸರು ಕೈಕಟ್ಟು ಕೂತ್ಕೊಳ್ತಾರೆ? ಇಲ್ಲ. ಹಾಗೆ ಒಂದು ಕೇಂದ್ರ ಸರ್ಕಾರದ ನೇತೃತ್ವವನ್ನು ವಹಿಸಿರುವಂಥ ಒಂದು NDA ಅಥವಾ ಭಾರತೀಯ ಜನತಾ ಪಕ್ಷದ ಯಾವ ನಾಯಕರು ಇದ್ರ ಬಗ್ಗೆ ಮಾತಾಡಲಿಲ್ವಲ್ಲ? ಯಾರು ಧ್ವನಿ ಎತ್ತಿದ್ರು? ಏನು ಮಾತಾಡಿದರೆ ಎಲ್ಲಿ ಪ್ರಾಬ್ಲಮ್ ಆಗ್ಬಿಡುತ್ತಾ? ಯಾಕೆ ಮಾತಾಡಿಲ್ಲ ಈ ಮುಂಚೆ? ನೋಡಿ, ಸ್ವತಃ ಧರ್ಮೇಂದ್ರ ಪ್ರಧಾನ್ ಅವರೇನೇನೆ ಬಹಳಷ್ಟು ಮಾಧ್ಯಮಗಳಿಗೆ ದೊಡ್ಡ ಇಂಟರ್ವ್ಯೂಗಳನ್ನ ಕೊಟ್ಟಿದ್ದಾರೆ. ಕರೆಕ್ಟ್. ಏನಂತ ಹೇಳಿದ್ದಾರೆ ಗೊತ್ತಾ? ಪ್ರಶ್ನೆ ಕೇಳಿದ್ಮೇಲೆ ಉತ್ತರ ಕೇಳ್ಬೇಕು ರಾಘವ್. ಆಗ್ಲಿಂದ 4 ಪ್ರಶ್ನೆ ಕೇಳಿ. ಇಲ್ಲ ಮೋಹನ್ ಅವ್ರು, ಏನ್ ಗೊತ್ತಾ ಮೋಹನ್, ಕೇಳಿಸ್ಕೊಳ್ಳಿ. ಅಲ್ಲ ಯುವರ್ ರೈಟ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸಮಯದ ಕ್ಷಮೆ ಇರಲಿ. ನಾನು ಇಂಟೆನ್ಷನಲಿ, ಅಂದ್ರೆ ಸಮಯದ ಅಭಾವ ಇರೋದ್ರಿಂದ ಕ್ವಿಕ್ ಆಗಿ ಹೋಗೋಣ ಅಂತ ಅಷ್ಟೇ, ಕ್ರಿಸ್ಪ್ ಆಗಿ ಹೋಗೋಣ ಅಂತ ನನ್ನ ಇಂಟೆನ್ಷನ್. ಪ್ಲೀಸ್ ಗೋ ಹೆಡ್. ನಾ ಹೇಳದ್ನಲ್ಲ, ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ಪತ್ರಿಕೆಗಳಿಗೆಲ್ಲ ಇಂಟರ್ವ್ಯೂ ಕೊಟ್ಟಿದ್ದಾರೆ, ಅವರು ಎಲ್ಲ ಕ್ಲಾರಿಫೈ ಮಾಡಿದ್ದಾರೆ. ಮತ್ತೆ ಮರು ಎಕ್ಸಾಮ್ ಆಗಿ ನನ್ನ ರಿಸಲ್ಟ್ ಬಂದಿದೆ, ಆಯ್ತಲ್ಲ. ಸೊ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಏನ್ ಮಾಡ್ಬೇಕು, ಎಲ್ಲ ಕ್ರಮಗಳನ್ನ ತಗೊಳ್ತಾ ಇದೆ. ಇವತ್ತು ನಾನು ಹೇಳ್ದಂಗ ಹೌದು, ಪ್ರತಿಭಟನೆ ಅವ್ರ ಹಕ್ಕು ಮಾಡ್ಲಿ. ಕೆಲವರಿಗೆ ಸ್ಯಾಟಿಸ್ಫೈ ಆಗ್ಬೋದು, ನಮ್ ನಡೆಯಿಂದ ನಾಡಿಲ್ದ್ರೆ ಇರ್ಬೋದು, ಬೇಡ ಅಂತ ಯಾರು ಹೇಳೋದಿಲ್ಲ. ಮತ್ತೆ ಫರ್ದರ್ ಡಿಮ್ಯಾಂಡ್ ಇಟ್ಟಿದ್ದಾರೆ, ಅವ್ರನ್ನ ಕರೆದಿವ JP ನಡ್ಡಾ ಅವರು ಮಾತಾಡ್ತಿದ್ದಾರೆ. ಬಟ್ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಹೈಜಾಕ್ ಮಾಡ್ಕೊಂಡವ್ರು ಯಾರು ಅಂತ ಹೇಳಿದ್ರೆ ಈ ಟೂಲ್ ಕಿಟ್ ಗ್ಯಾಂಗು, ಈ ಕಾಂಗ್ರೆಸ್. ಇಲ್ಲ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಮೋಹನ್ ಅವರೇ. ಒಂದ್ ನಿಮಿಷ ಪ್ಲೀಸ್ ಹೈಜಾಕ್ ಮಾಡ್ಕೊಂಡು ಯಾವ ರೀತಿಯಾಗಿ ಪೊಲೀಸರ ಮೇಲೆ ಹಲ್ಲೆ ಮಾಡೋದು. ಮೋಹನ್ ಅವರು ಕೇಳಿಸ್ಕೊಳ್ಳಿ. ಇದೊಂದು ಕ್ರಿಸ್ಪ್ ಕಾನ್ವರ್ಸೇಷನ್. ಕಡಿಮೆ ಎಫರ್ಟ್ ನ ಹಾಕಿದ್ದಾರೆ. ಇನ್ಫ್ಯಾಕ್ಟ್ ಅವ್ರಿಗೆ ಸ್ಟ್ಯಾಟ್ಸ್ ಆಫ್ ಹೇಳಿದ್ರು ಸಾಲದಿಲ್ಲ. ಮೋಹನ್ ಅವರೇ, ಹೈಜಾಕ್ ಬಗ್ಗೆ ಆಮೇಲೆ ಮಾತಾಡೋಣ, ಹೈಜಾಕ್ ರಾಜಕಾರಣ ಆಮೇಲೆ ಮಾತಾಡೋಣ. ಆದ್ರೆ ಆಗಿರೋ ವಾಸ್ತವ ಸ್ಥಿತಿ, ವಿದ್ಯಾರ್ಥಿಗಳು ನೆಕ್ಸ್ಟ್ ಏನು ನಂಬಬೇಕು, ನಂಬಾರ್ದು, ಎಜುಕೇಶನ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬಾರ್ದು, ಅದು ತಂದೆ ತಾಯಿಗಳಿಗೂ ಕೂಡ ಒಂದು ದೊಡ್ಡ ಮಟ್ಟದ ಒಂದು ಯೋಚನೆ ಆಗಿದೆ, ಚಿಂತೆ ಆಗಿದೆ. ಬರೀ ಧರ್ಮೇಂದ್ರ ಪ್ರಧಾನ್ ಒಬ್ಬರೇ ಕಾರಣ, ನಾವು ಇದ್ರ ಬಗ್ಗೆ ಏನು ಮಾತಾಡಲ್ಲ ಅಂತ ಬೇರೆ ಯಾರಾದ್ರೂ ಸುಮ್ಮನೆ ಇದ್ರಾ? ಅಲ್ಲ, ಧರ್ಮೇಂದ್ರ ಪ್ರಧಾನ್ ಒಬ್ರು ಜವಾಬ್ದಾರಿಯುತವಾದ ಕೇಂದ್ರದ ಎಜುಕೇಶನ್ ಮಿನಿಸ್ಟರ್, ಅವ್ರು ಮಾತಾಡ್ತಾರೆ ಇದ್ರ ಬಗ್ಗೆ. ಮತ್ತಿನ್ಯಾರು ಜಾಸ್ತಿ? ಕರೆಕ್ಟ್, ಜಾಸ್ತಿ ಅಂತಲ್ಲ, ಎಲ್ಲರೂ ಕೂಡ ಈಗ ಎಲ್ಲರೂ ಮಾತಾಡ್ಬೋದಾಗಿತ್ತಲ್ಲ. ಭಾರತೀಯ ಜನತಾ ಪಕ್ಷದವ್ರು ಇದಕ್ಕೆ ಏನ್ ಧ್ವನಿ ಎತ್ತಿದ್ರು? ಪ್ರಧಾನಿಯವ್ರು ಏನಾದ್ರು ಮಾತಾಡ್ತಾರೆ? ಅವರಂತೂ ಯಾವಾಗ್ಲೂ ಮಾತಾಡಲ್ಲ ಅನ್ನೋ ದೊಡ್ಡ ಆರೋಪ ಇದೆ. ಏನ್ ಸ್ಪಂದಿಸಿದಾರಾ? ಏನೇನ್ ಮಾತಾಡಿದಾರೆ ಹೇಳಿ ನೋಡೋಣ. ನೋಡಿ, ನಾನು ಆಗ್ಲೇ ಹೇಳ್ದಂಗೆ ಧರ್ಮೇಂದ್ರ ಪ್ರಧಾನ್ ಅವರು ಸಚಿವರು, ಅವರೇ ಕೆಳಗಡೆನೆ ಈ ಎಕ್ಸಾಮ್ ಬರೋದು, NTA ಎಲ್ಲ ಬರೋದು. ವೆನ್ ಇಟ್ ಕಮ್ಸ್ ಫ್ರಮ್ ದ ಹಾರ್ಸ್ ಮೌತ್, ಅವರಿಂದನೇ ಬಂದಿರ್ಬೇಕಾದ್ರೆ ಅವ್ರು ಏನಂತ ಹೇಳಿದ್ದಾರೆ? ಅಲ್ಲ ಹೇಳಿ, ನನ್ ಮನವರಿಕೆ ಮಾಡಿ, ನಮ್ಮ ಜನರಿಗೂ ನಿಮ್ಮ ಮೂಲಕ ಗೊತ್ತಾಗ್ಲಿ.
ಅವರ ಏನು ಸಂದೇಶ ತಗೊಳ್ಬೇಕು ನಾವು? ಅವ್ರು ಮಾತನಾಡಿದ್ದಾರಲ್ಲ, ವಾಟ್ ಈಸ್ ದ ಟೇಕ್ ಅವೇ ಲೆಸನ್ ಆಫ್ ಹಿಸ್ ವರ್ಡ್ಸ್? ಪ್ಲೀಸ್ ಲೆಟ್ ಮಿ ನೋ. ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ನೀಟ್ ಪೇಪರ್ ಲೀಕ್ ಮಾಡದಂತ ಮನೆ ಹಾಲ್ಡರ್ನ ಒದ್ದು ಒಳಗ್ ಹಾಕಿದೀವಿ, ಸಿಬಿಐ ತನಿಖೆ ನಡೀತಾ ಇದೆ, ಮತ್ತೆ ಇಡಿ ತನಿಖೆನೂ ನಡೀತಾ ಇದೆ, ಯಾರಿಗೂ ಅನ್ಯಾಯ ಆಗ್ಬಾರ್ದು ಅಂತ ಮತ್ತೆ ರೀ ಎಕ್ಸಾಮು ಕೂಡ ಸಕ್ಸಸ್ಫುಲಿ ಕಂಡಕ್ಟ್ ಮಾಡಿ ನಿನ್ನೆ ಅದರ ರಿಸಲ್ಟ್ ಕೂಡ ಬಂದಿದೆ. ಓಕೆ, ಆಯ್ತಲ್ಲ, ಇದನ್ನೇ ಧರ್ಮೇಂದ್ರ ಪ್ರಧಾನ್ ಫೈನ್ ಫೈನ್ ಫೈನ್, ಆಯ್ತು ಮೋಹನ್ ಅವರೇ, ಆಯ್ತು. ನಾನು ಹೇಳಿದೆ ಸಮಯದ ಅಭಾವ ಇರೋದ್ರಿಂದ ಕ್ವಿಕ್ ಆಗಿ ನಿಮ್ಮನ್ನು ಕೇಳ್ತಾ ಇದ್ದೀನಿ ಅಂತ ಹೇಳಿ. ಈಗ ಹಿಟ್ಲರ್ ಆಡಳಿತ ಕೊನೆಗಾಣಿಸಬೇಕು ಅಂತ ಹೇಳಿ ಈ ಪ್ರತಿಭಟನೆ ನಡೀತಾ ಇದೆ ಅನ್ನೋ ದೊಡ್ಡ ಆರೋಪ ನಿಮ್ಮ ಮೇಲೆ ಕೇಳಿ ಬರ್ತಾ ಇದೆ. ವಾಟ್ ಈಸ್ ಯುವರ್ ರೆಸ್ಪಾನ್ಸ್ ಫಾರ್ ದಟ್? ಹಾಗಾದ್ರೆ ನಾನು ಕೇಳಿಸ್ಕೊಂಡೆ ಕಾಂಗ್ರೆಸ್ ಅವರು ಹೇಳ್ತಾ ಇರೋದು, ಕರ್ನಾಟಕದಲ್ಲಿ ಬಿಡಿ ಟೌನ್ಶಿಪ್ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಹಿಟ್ಲರ್ ಆಡಳಿತನ ಹಾಗಾದ್ರೆ ಅಲ್ಲ, ಅದನ್ನ ಆಮೇಲೆ ಮಾತಾಡೋಣ. ಊರಲ್ಲೆಲ್ಲ ಮಾತಾಡೋರು ಆಯ್ತ್ರಿ, ಕೋರ್ಟ್ಗೆ ಹೋಗಿದ್ರಿ, ಅದನ್ನ ತಡೆಯಾಜ್ಞೆ ಕೊಡಿ ಅಂತ ಕೋರ್ಟ್ ತಿರಸ್ಕಾರ ಮಾಡಿದೆ. ಅದಕ್ಕೇನ್ ಹೇಳ್ತೀರಿ? ರಾಹುಲ್ ಗಾಂಧಿ ಅದಕ್ಕೇನ್ ಹೇಳ್ತೀರಿ ಹೇಳಿ? ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತನಾಡಕ್ಕೆ ನಿಮ್ ನಾಯಕರಿಗೆ ನಿಮ್ಗೆ ಏನು ಅರ್ಹತೆನೇ ಇಲ್ಲ ಬಿಡಿ. ಬಿಡಪ್ಪ, ಆ ಮನುಷ್ಯನ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಅರ್ಹತೆನೇ ಇಲ್ಲ, ಅರ್ಹತೆನೇ ಇಲ್ಲ. ಯಾಕೆಂದ್ರೆ ಎಲ್ಲ ಫೇಕ್ ಡಾಕ್ಯುಮೆಂಟ್ಗಳು ಇಟ್ಕೊಂಡು ಓಡಾಡ್ತಿರೋರು ನಿಮ್ ನಾಯಕರುಗಳು ಇವುಗಳೆಲ್ಲ. ರಾಘವ್ ಸೂರ್ಯ ಅವರೇ, ನಂದೊಂದು ನೇರ ಪ್ರಶ್ನೆ. ಹೇಳಿ ಮೋಹನ್ ಅವರೇ. ಮಾತಾಡುವಂತ ಆಯ್ತು, 2014ರಿಂದ ಅಲ್ಲ, ಅವ್ರೇನು ಕೇಳ್ತಾ ಇದ್ದಾರೆ ನೋಡೋಣ, ಕೇಳಿಸ್ಕೊಳ್ಳೋಣ. ಹೇಳಿ ಮೋಹನ್ ಅವ್ರು, ಹೇಳಿ. ನಂದೊಂದು ಸಿಂಪಲ್ ಸ್ಟ್ರೈಟ್ ಫಾರ್ವರ್ಡ್ ಪ್ರಶ್ನೆ. ಇಷ್ಟೆಲ್ಲ ಮಾತಾಡುವಂತ ಈ ಟೂಲ್ ಕಿಟ್ ಗ್ಯಾಂಗು ರಾಹುಲ್ ಗಾಂಧಿ, ಟೂಲ್ ಕಿಟ್ ಬರೋಂಗ್ ಯಾಕೆ ಮಾಡಿದ್ರಿ ನೀವು? ಟೂಲ್ ಕಿಟ್ ಅವರು ಬಂದು ಇದ್ರ ಬಗ್ಗೆ ಮಾತನಾಡೋದು ಯಾಕೆ ಮಾಡಿದ್ರಿ ನೀವು? ನೀವು ಟೂಲ್ ಕಿಟ್ ಅವರು ಅಂತ ಹೇಳೋದಾದ್ರೆ ಪ್ರಶ್ನೆ ಕಂಪ್ಲೀಟ್ ಮಾಡಿ ಆಮೇಲೆ ಉತ್ತರ ಕೊಡಿ, ಅವ್ರು ಮಾತಾಡ್ಲಿ. ಕೇಳಿಸ್ಕೊಳ್ರಿ, ಕೇಳಿಸ್ಕೊತೀವಿ ನಿಮ್ಮ I will allow you. Please let him complete. Yes, Mohan ಅವರೇ, go ahead. ನೋಡಿ ರಾಘವ್ ಸೂರ್ಯ, ಇದೇ ಧಾರವಾಡದಲ್ಲಿ ಇದೇ ಕೆಪಿಎಸ್ಸಿ ಆಕಾಂಕ್ಷಿಗಳು ಪರೀಕ್ಷೆಗಳು ಮಾಡಿಲ್ಲ ಅಂತ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿ ಈ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಚೀಮಾರಿ ರಾಹುಲ್ ಗಾಂಧಿ ಎಲ್ಲೋಗಿದ್ರು? ಓಕೆ, ಒಂದ್ ನಿಮಿಷ ಮೋಹನ್ ಅವರೇ, ನನ್ನೊಂದು ಪ್ರಶ್ನೆ ನೀವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜನ ನಿಮ್ಮ ಮಾತನ್ನು ಕೇಳಿಸ್ಕೊಳ್ತಾ ಇದ್ರೆ, ನಾನು ಕೇಳಿದಂಥ ಪ್ರಶ್ನೆಗೆ ನಿಮ್ದು ಉತ್ತರ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ನವರ ಟೀಕೆ ಮಾಡೋದು ಅಲ್ವಾ? ದಿಸ್ ಇಸ್ ದ ಸಮರಿ ಆಫ್ ಯುವರ್ ಕಾನ್ವರ್ಸೇಷನ್, ರೈಟ್? No, that is your argument. ನಾನು ಬಹುಶಃ ನೀವು ಹೇಳ್ತಾ ಇರೋದನ್ನ ಹೇಳಿದ್ದೆ ನಾನು. ಹೇಳ್ಬಿಟ್ಟು ಗಡಿದ ಸಮ್ಮರಿ ಅಂತ ನೀವು ಹೇಳಕ್ ಆಗೋದಿಲ್ಲ. ಅಲ್ಲ, ಹಾಗಾದ್ರೆ ಹೇಳಿ, ಇದ್ರ ಹೊರತಾಗಿ ಏನ್ ಹೇಳಿದ್ರಿ ಅಂತ ಹೇಳಿ. ಇದರ ಹೊರತಾಗಿ ಏನ್ ಹೇಳಿದ್ರಿ ಅಂತ ಹೇಳಿ. ಅಲ್ಲ, ಇನ್ನೇನ್ ಹೇಳ್ಬೇಕಾದ್ರ ಹೊರತಾಗಿ ಅಂದ್ರೆ 25 ಜನಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ತನಿಖೆ ನಡೀತಾ ಇರೋದು ಒಂದೇ ಆನ್ಸರ್. ಏನು ಉತ್ತರ ನಿಮ್ದು? ಸ್ಟಿಲ್ ಅವರು ಒಂದಷ್ಟು ಡಿಮ್ಯಾಂಡ್ ಗಳನ್ನ ಇವತ್ತು ತಂದು ಕೊಟ್ಟಿದ್ದಾರೆ, ಅದನ್ನು ತಗೊಂಡಿದೀವಿ ನಾವು. ಒಟ್ಟು ಕೇಂದ್ರ ಸರ್ಕಾರ ಈ ಪ್ರತಿಭಟನೆ ಮಾಡಿತಾ ಇದೆ, ತಗೊಂಡು ಡಸ್ಟ್ಬಿನ್ ಹಾಕ್ತೀರಾ? ಮೋಹನ್ ಕುಮಾರ್ ಹೇಳಿ, ಎಲ್ಲೋ ಕೇಂದ್ರ ಸರ್ಕಾರ ತನ್ನ ಒಂದು ಹಿಡಿತವನ್ನ, ಛಾತಿಯನ್ನ, ಮಹತ್ವವನ್ನ ಕಳೆದುಕೊಳ್ತಾ ಇದೆ ಅನ್ನೋ ಆರೋಪಕ್ಕೆ ಪೂರಕವಾಗಿ ಎಲ್ಲ ಘಟನೆಗಳು ನಡೀತಾ ಇದ್ದಾವಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಇಲ್ವಾ? ರಾಘವ್ ಸೂರ್ಯ, ಜನಕ್ಕೆ ಗೊತ್ತು ಈ ಟೂಲ್ ಕಿಟ್ ಗ್ಯಾಂಗ್ ಹಣೆ ಬರ ಏನು. ಟೂಲ್ ಕಿಟ್ ಬರೋಂಗ್ ನೀವ್ಯಾಕ್ರಿ ನಡ್ಕೋತಾ ಇದೀರಿ? ಟೂಲ್ ಕಿಟ್ ಬರೋಂಗ್ ನೀವ್ಯಾಕೆ ನಡ್ಕೋತಾ ಇದೀರಿ? ಟೂಲ್ ಕಿಟ್ ಅವ್ರಿಗೆ ಅವಕಾಶ ಯಾಕೆ ಕೊಡ್ತಿದ್ದೀರಿ ನೀವು? ಆಯ್ತಲ್ಲ, ನಿಮ್ ಟೂಲ್ ಕಿಟ್ ಗಳಿಗಿಂತ ನಮ್ದೇನಲ್ಲ ಬಿಡಿ. ನೋಡಿ, ದಿಸ್ ಇಸ್ ನಾಟ್ ದ ಆನ್ಸರ್. ಕುಮಾರ್ ಅವರೇ, ನಿಮ್ದು ಆನ್ಸರ್ ಅಲ್ಲ, ಅವ್ರದ್ದು ಅಲ್ಲ, ವಿದ್ಯಾರ್ಥಿಗಳಲ್ಲ. ಓಕೆ, ಇವರೆಲ್ಲ ಈ ಟೂಲ್ ಕಿಟ್ ಗ್ಯಾಂಗ್ ನವರೇ. ಓಕೆ, ಅಲ್ಲ, ಒಂದ್ ನಿಮಿಷ ನಿಜ ಮೋಹನ್ ಅವರೇ ಒಂದ್ ನಿಮಿಷ. ಅಲ್ಲ, ಮೋಹನ್ ಕುಮಾರ್ ಹೇಳ್ತಾ ಇದ್ರು, ಧರ್ಮೇಂದ್ರ ಪ್ರಧಾನ್ ಅವರು ಜವಾಬ್ದಾರಿಯುತದಿಂದ ಮಾತನಾಡಿದ್ದಾರೆ, ತನಿಖೆ ನಡೀತಾ ಇದೆ ಅಂತ ನೀವು ಉತ್ತರ ಹೇಳ್ತಾ ಇದ್ರಿ, ಕರೆಕ್ಟ್. ಈಗ ಈ ಪ್ರತಿಭಟನೆ ನಮಗೆ ಪಾಠ ಆಗುತ್ತೆ ಆಗಲ್ಲ ಅಂತ ಹೇಳ್ಬೋದಾ ನೀವು? ಇದೊಂದು ಪ್ರತಿಭಟನೆ ಅವ್ರಿಗೆ ಮಾಡೋಕೆ ಹಕ್ಕಿದೆ ಅಂತ ಕೇವಲ ಬರೀ ಮಾತುಗಳಿಗೆ ಸೀಮಿತವಾಗುತ್ತಾ, ಅಥವಾ ಇಲ್ಲ ಈ ಪ್ರತಿಭಟನೆಯಲ್ಲಿ ಟೇಕ್ ಅವೇ ಲೆಸನ್ ಇದೆ ನಮಗೆ ಅಂತ ಏನಾದ್ರು ಹೇಳ್ತೀರಾ ಮೋಹನ್ ಕುಮಾರ್? ನಾನು ಹೇಳದ್ನಲ್ಲ, ಪ್ರತಿಭಟನೆಗಳು ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಾಗ್ಲಿಂದ ಬಹಳಷ್ಟು ಆಗಿದಾವೆ ಹಿಂದೆ. ಅಲ್ಲ, ಈ ಪ್ರತಿಭಟನೆಗೆ ಎಷ್ಟು ಮಹತ್ವ ಕೊಡ್ತೀರಿ ತಾವು? ಈ ಪ್ರತಿಭಟನೆಗೆ ನೀವು ಪಾಠ ಕಲಿಯೋ ನಿಟ್ಟಿನಲ್ಲಿ ಎಷ್ಟು ಮಹತ್ವ ಕೊಡ್ತೀರಿ? ಕೆಲಸ ಮಾಡಿದ್ದೀವಿ, ಅದೇ ರೀತಿ ಈಗಲೂ ಅಷ್ಟೇ ಸ್ಪಂದಿಸುವಂತ ಕೆಲಸವನ್ನ ಮಾಡ್ತೀವಿ. ಓಕೆ, ಈ ಪ್ರತಿಭಟನೆ ನಮ್ಗೊಂದು ಪಾಠ ಆಗ್ತಾ ಇದೆ ಅಂತ ಅನ್ಸಲ್ವಾ? ಅಲ್ಲ, ನಾನ್ ಹೇಳ್ತಿರೋದು ಇಲ್ಲಿ ಪಾಠ ಕಲಿಸೋದು, ಪಾಠ ಕಲಿಯೋದು, ನೀವು ಬೇರೆ ಪ್ರಶ್ನೆ ಬೇರೆ ತರನೇ ಹೇಳ್ತಾ ಇಲ್ಲ. ನೀವು ಬೇರೆ ತರ ಅಂತೇನಿಲ್ಲ. ಒಂದ್ ನಿಮಿಷ ಮೋಹನ್ ಕುಮಾರ್, ನೋಡಿ, ಇಲ್ಲಿ ಏನೋ ಈ ರಾಜಕಾರಣಿಗಳ ಕಚ್ಚಾಟದಿಂದ ಆಗ್ತಾ ಇರುವಂತಹ ಪ್ರತಿಭಟನೆ ಅಲ್ಲ ಇದು. ಎಷ್ಟು ಜೀವಗಳು ಹೋಗಿದ್ದಾವೆ ಮತ್ತು ಮುಂದಿನ ಆಕಾಂಕ್ಷೆಗಳಿಗೆ, ಮುಂದಿನ ಮಹತ್ವಾಕಾಂಕ್ಷೆ ಹೊಂದಿರುವಂತಹ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಇದು ದೊಡ್ಡ ನೋವಿನ ಸಂಗತಿ, ಸಂದಿಗ್ಧ ಪ್ರಶ್ನೆ. ಹಾಗಾಗಿ ಇದು ಪಾಠದ ಪ್ರಶ್ನೆಯನ್ನು ಮಾತಾಡಲೇಬೇಕಾಗತ್ತೆ ನಾವು.
ನೋಡಿ, ವಿದ್ಯಾರ್ಥಿಗಳಿಗೆ ಫರ್ದರ್ ಈ ರೀತಿಯಾಗಿ ನೀಟ್ ಪೇಪರ್ ಲೀಕ್ ಆಗದೆ ಇರೋ ಹಾಗೆ ಅಥವಾ ಯಾವುದೇ ಎಕ್ಸಾಮ್ ಪೇಪರ್ ಲೀಕ್ ಆಗದೆ ಇರೋ ಹಂಗೆ ಹೊಸ ತಂತ್ರಜ್ಞಾನಗಳನ್ನ ಬಳಸಿ ಯಾವ ರೀತಿ ಆಯ್ತಪ್ಪ, ಮಿಲಿಟರಿ ಅವ್ರನ್ನ ಇಟ್ಕೊಂಡು ನೀವು ವಿದ್ಯಾಭ್ಯಾಸ ಕೊಡಿ ಮಕ್ಕಳಿಗೆ. ಇರಲಿ, ಓಕೆ. ಇಲ್ಲ, ಅವರ ಒಪಿನಿಯನ್ ಅವ್ರು ಹೇಳಿದ್ದಾರೆ. ಥ್ಯಾಂಕ್ ಯು ಮೋಹನ್ ಕುಮಾರ್, ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದ.